ಡಿಸಿ ಸತ್ಯಭಾಮ ವಿರುದ್ಧ ಕೂಡ ಎಚ್ಡಿಕೆ ಕೆಂಡಾಮಂಡಲರಾಗಿದ್ದಾರೆ. ಪ್ರಜ್ವಲ್ ಪಾಪದ ಕೊಡ ತುಂಬಿದೆ ಎಂದಿದ್ರು ಹಾಸನ ಡಿಸಿ. ನೀನ್ಯಾರು, ನೀನೇ ನ್ಯಾಯಾಧೀಶೆಯ, ನೀನ್ಯಾರು ಈ ರೀತಿ ಮಾತನಾಡೋದಕ್ಕೆ ಅಂತ ಎಚ್ಡಿಕೆ ಗರಂ ಆಗಿ ಮಾತನಾಡಿದ್ದಾರೆ. ಕೂಡಲೇ ಹಾಸನ ಜಿಲ್ಲಾಧಿಕಾರಿಯನ್ನ ವಜಾ ಮಾಡಿ ಸಿಎಂಗೆ ಮಾನ ಮರ್ಯಾದೆ ಇದ್ರೆ ಡಿಸಿ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹಾಸನ ಡಿಸಿ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಹಾಸನದ ಜಿಲ್ಲಾಧಿಕಾರಿ ಎಲ್ಲಾದರೂ ಉಂಟಾ? ಚುನಾವಣೆ ಪ್ರೋಸೆಸ್ ನಡೀತಾ ಇದೆ, ಅವರು ಸಾರ್ವಜನಿಕವಾಗಿ ಏನು ಪ್ರತಿಕ್ರಿಯೆ ಕೊಡುವಾಗಿಲ್ಲ, ಕೋಡ್ ಆಫ್ ಕಂಡಕ್ಟ್ ಮುಗಿದಿಲ್ಲ. ಇಲ್ಲಿ ಹೇಳಿಕೆ ಕೊಡ್ತಾರೆ, ಪಾಪದ ಕೊಡ ತುಂಬಿದಾಗ ಎಲ್ಲವೂ ಹೊರ ಚೆಲ್ಲಲೇಬೇಕು, ನೊಂದವರು ದೂರು ನೀಡಿದರೆ ರಕ್ಷಣೆ. ಹಾಸನ ಡಿಸಿ ಸತ್ಯಭಾಮ ಪಾಪ ಪೌರಾಣಿಕ ಹಿನ್ನೆಲೆಯ ಶಿಶುಪಾಲ್ನ ವಧೆ ಕಥೆನೂ ಹೇಳೋರು ನಿನ್ನೆ ಅವ್ರಿಗೆಲ್ಲರಿಗೂ ಪಾಠ ಮಾಡೋರು ಈ ಹೆಣ್ಮಗಳು ಜಿಲ್ಲಾಧಿಕಾರಿ. ಈ ಪಾಠನೂ ಅವ್ರಿಗೆ ತಯಾರು ಮಾಡಿರ್ಬೇಕಿದೆ ಹೇಳೋ ಅಂತ ಹೇಳಿ ಜಿಲ್ಲಾಧಿಕಾರಿಗಳು. ಆಮೇಲೆ ಅವರು ಎಲ್ಲ ಈ ಕತೆ ಹೇಳಿದ ಮೇಲೆ ನನಗೆ ಇದು ಯಾವುದು ಮೊದಲು ಗೊತ್ತಿಲ್ಲ, ಈಗ ನನಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ. ಅದು ಬೇಕಾದ್ರೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಆ ಹೆಣ್ಣುಮಗಳೇನು ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ. ಈ ಜಿಲ್ಲಾಧಿಕಾರಿ ಕರ್ತವ್ಯ ಏನು? ಪಾಪದ ಕೂಡ ತುಂಬಿದೆಯಂತೆ. ಕೃಷ್ಣ ಪಾಪ ಶಿಶುಪಾಲ್ಗೆ 100 ಬಾರಿ ಕ್ಷಮಿಸಿ 101ನೇ ಬಾರಿ ಶಿಕ್ಷೆ ಕೊಟ್ಟಂತೆ. ಹೂ ಆರ್ ಯು ಟು ಡಿಸೈಡ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.